ಟೈಮು 7 ಗಂಟೆ ಆಗ್ತೈತೆ. ಈ ನನ್ನ ಮಗ 6 ಗಂಟೆಗೆ ಬರೋಕ್ಕೆ ಹೇಳ್ದ. ಏನಿನ್ನ ಬಸ್ಸು ಬಂದಿಲ್ಲ, ಏನಿಲ್ಲ. ಬರೀ ಸ್ಟೇಟಸ್ ನೋಡ್ಕೊಂಡು ಇವನು ಸ್ಟೇಟಸ್ ನೋಡೋಕ್ಕೆ ನನ್ನ ಕರೆದವನೆ. ಇದು ಇನ್ನೂ ಅದೇನು ಡಿಸ್ಕಸ್ ಮಾಡ್ತವ್ರೆ, ಏನು ಎತ್ತ ಏನು ಗೊತ್ತಿಲ್ಲ. ಬಸ್ ಇನ್ನೂ ಬಂದಿಲ್ಲ. ಟೈಮ್ 7 ಗಂಟೆ ಆಯಿತು. ಟೈಮ್ 7:20 ಆಗ್ತೈತೆ. ಬಸ್ ಇನ್ನೂ ಬಂದಿಲ್ಲ. ಎಷ್ಟೊಂದು ಜನ ಕ್ರಿಕೆಟ್ಗೂ ಹೊಂಟೋದ್ರು ಬೋರ್ ಹೊಡ್ಕೊಂಡು. ಮ್ಯಾಮ್ ಎಲ್ಲ ಅಲ್ಲೇ ಕೂತವ್ರೆ. ಇಲ್ಲಿ ಪೂಜಾರಿ ಅವರು ನಡೀತೈತೆ, ಲೆಕ್ಚರ್ದು ಚರ್ಚೆ ನಡೀತೈತೆ. ಅವ್ರ ಟ್ರಿಪ್ ಬಗ್ಗೆ ಏನೋ ಮಾತಾಡ್ತವ್ರೆ. ಎಷ್ಟೊಂದು ಜನ ವಾಶ್ರೂಮ್ ಹೋಗಿ ಬರ್ತಾವ್ರೆ, ಇಲ್ಲೇ ಮುಗಿಸ್ಕೋಬೇಕು, ಆಮೇಲೆ ಗಾಡಿ ಎಲ್ಲ ಕೊಳೆ ಹಾಕ್ಬಿಟ್ರೆ. ನಾನು ನೆಕ್ಸ್ಟ್ ವಿಡಿಯೋ ಬಸ್ಸಲ್ಲಿ ಅಂದೆ, ಟೈಮ್ ಆಯಿತು 7:20. ಎಲ್ಲ ಇವನಿಂದಾನೇ ಆಗ್ತಿರೋದು. ಸೆಕೆಂಡ್ ವಿಡಿಯೋ ಅಲ್ಲಿ ನೋಡೋದು ಅವಾಗಾದರೂ ಬಸ್ ಬರ್ತದ ಅಂತ. ಪರವಾಗಿಲ್ಲ, 7:25 ಬಂದ್ಬಿಡ್ತಲ್ಲ ಬಸ್ಸು. ಎಸ್ ಮ್ಯಾಮ್. ಪೂಜಾರಿ ಎಲ್ಲಿ ಎಲ್ಲಿ ಕಾಣಿಸ್ತಿಲ್ಲ? ಪೂಜೆ ಎಲ್ಲ ಮಾಡಿ ಬೇಗ ವಾ. ಬಸ್ಸಲ್ಲೇ ನಿಂತ್ಕೊಬಿಡೈತೆ. ನನಗೂ ಕಳ್ಸೋ. ಹಾಂ, ಕಳ್ಸೋದ್ರಲ್ಲೇ ಇರು. ನಿಂದು ಕಳ್ಸೋದ ಇರಪ್ಪ. ಇವನ್ಗೆ ಇವಾಗಲೇ ವೀಡಿಯೋ ಹತ್ತು ಕಳ್ಸೋದು ಹೋಗವನೆ. ನಂಗೆ ಫಿನಿಶೇ ಆಗಿಲ್ಲ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ. ಏನು ಅರ್ಜೆಂಟ್ ಅಷ್ಟು ಬೇಗ? ಪೂಜೆ ಮಾಡ್ಬೇಕಂತೆ. ಮಾಡ್ತೀವಿ ಮಗ. ಏನು ಹತ್ತೇ ಬಿಟ್ಟವ್ರೆ ಅಷ್ಟು. ಬಾಕ್ಸಸ್ ಎಲ್ಲ ತಂದ್ರ? ಎಲ್ಲ ತಂದವ್ರೆ. ಒಂದು ಗ್ರೂಪ್ ಫೋಟೋ ಅಲ್ಲ, ಒಂದು ಗ್ರೂಪ್ ಫೋಟೋ ಎಲ್ಲ ಬಸ್ ಮುಂದೆ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ. ತಲೆ ಕೊಡ್ದು ಬಿಡಿಯಾ. ಗ್ರೂಪ್ ಫೋಟೋ ಸ್ಟಾರ್ಟ್. ಐಫೋನ್ ನಡಿಯಲ್ಲಿ ಕುತ್ಕೊಳ್ಳೋದು ಎಲ್ಲಿ? ಪ್ರೆಸೆಂಟ್ ಮ್ಯಾಮ್, ಪ್ರೆಸೆಂಟ್. ಏನು ಅಟೆಂಡೆನ್ಸ್ ನಡೀತೈತಾ ಬಸ್ಸಲ್ಲ? ಟೈಮ್ ಎಷ್ಟು? 7:44 ಆಗೈತೆ ಟೈಮು. ನಾವು ಮಡಿಕೇರಿ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ? ಆಗುತ್ತೆ 3 hours ಆಗುತ್ತೆ ಆರಾಮಾಗಿ. ಎಲ್ಲರೂ ಬ್ಲೂಟೂತ್ ಹಾಕೊಂಡು ಎಲ್ಲರೂ ಸಾಂಗ್ ಕೇಳ್ಕರಿ. ಏನೋ ಬೆಟ್ಟಕ್ಕೆ ಹೋಗ್ತಿರೋ ಫೀಲ್ ಬರ್ತೈತೆ. ಯಾವುದೋ ದೇವಸ್ಥಾನಕ್ಕೆ ಹೋಗಂಗೆ. ಯಾವನ ಅವನು ಡೀಜೆಲ್ ಏನಪ್ಪ
ತಮಿಳ್ ಸಾಂಗ್ ಇವಾಗ. ಎಲ್ಲಾರ್ಗು ಶೆಕೆ ಹೊಡಿತೈತೆ. ಡ್ರೆಸ್ ಚೇಂಜಿಂಗ್ ಇವಾಗ. ನಮ್ತರ ಇದು ಬಿಚ್ಚಾಕು ಇದು ಇರೋ ಬರೋದನ್ನೆಲ್ಲ ಬಿಚ್ಚಾಕ್ಬಿಡು. ಇರೋದೇ ಇವೆರಡು ಅಷ್ಟೇ. ಅದಕ್ಕೆ ಇಲ್ಲೇ ಕರೆಕ್ಟಾಗಿ ಸಾಂಗ್ಸೇ ಆಗ್ತೀರಾ. ಡ್ಯಾನ್ಸ್ ಮಾಡೋಕ್ಕಾಯ್ತಾಯಿಲ್ಲ, ಬಸ್ಸಲ್ಲಿ ಸ್ಪೇಸ್ ಇಲ್ಲ, ಬರೀ ಬೇಸ್ ಹೊಡಿತೈತೆ. ಇಲ್ಲಾಂದ್ರೆ ಯಾವುದೋ ಆಗ್ತಾ ನೀವು ಬಂದಿದ್ದೀರಾ ತಾನೆ ಟ್ರಿಪ್ಗೆ? ಈ ಕಡೆ ಮದನ್ ಎಲ್ಲ ಕುಡ್ದು ಸಾಕಾಗೋದು. ಊಟ ಸ್ಟಾರ್ಟ್. ಇವಾಗ ಗೋಲ್ಡನ್ ಟೆಂಪಲ್ ಬಂದಿದ್ದೀವಿ. ಟೈಮ್ ಎಕ್ಸಾಕ್ಟಾಗಿ 10:11 ಇವಾಗ ಗೋಲ್ಡನ್ ಟೆಂಪಲ್ ಬಂದಿದ್ದೀವಿ. ಊಟ ಆದಮೇಲೆ ಒಳಗೆ ಬಾತು, ಚಟ್ನಿ, ವಡೆ, ಕೇಸರಿ ಬಾತ್. ಬೆಳಗ್ಗೆ ನಾಷ್ಟಕ್ಕೆ 10:20. ಟೈಮ್ 10:43. ಎಲ್ಲ ಒಳಗೆ ಹೋಗ್ತೀವಿ. Time 10:54. Golden Temple inside. ಸಾಕಾಗಿದೆ. ಪ್ಯೂರ್ ಫುಲ್ ಗೋಲ್ಡಾ? ಫುಲ್ ಗೋಲ್ಡ್ ಅಲ್ಲ, ಅದು ಇರೋದಂಗೆ. ಟೈಮ್ ಇವಾಗ 11:15. ನೆಕ್ಸ್ಟ್ ಎಲ್ಲ ಹೋಗ್ತಿರೋದು? ದುಬಾರೆ ಫಾರೆಸ್ಟ್ಗೆ ಹೋಗ್ತಿದ್ದೀವಿ. ಇಲ್ಲೇ 11:15 ಆಗ್ತಾಯಿದೆ.
ನೋಡೋದ ಟೈಮ್ ಆಗಿದ ತಕ್ಷಣ ಹೊರಡೋದ. ಇವಾಗ ಎಲ್ಲ ಸ್ಕೂಲ್ ಥರ ಇದೆ ಇಲ್ಲಿ. ಸಾಕು ಸಾಕು ಕಣ. ಹುಡುಗರು ನೋಡೋ ಅದೆಲ್ಲ ಫೋಟೋಸ್ ಹಿಡಿತವ್ರೆ. ಹೋಗಿ ನಾವು ಹೋಗೋದು. ಸರಿ ಬರಲಿಲ್ಲ. ಪ್ಯಾನೋರಮ ಟ್ರೈ ಮಾಡಿದ್ರೆ ಬರೋದು. ಹಾಂ ಹಾಂ ಎಂಥ ಪ್ಯಾನೋರಮ ಇದು. ಒಂದೇ ಫೋಟೋ ಮೇಡಮ್. ಲೋ ಕೀರ್ತನ್, ನಿಮ್ಮ ಫ್ರೆಂಡು. ಆಯ್ತು ಅನ್ಕೋ. ರೆವಲ್ಯೂಷನ್ ಆಫ್ ಮ್ಯಾನ್ ಕಣ ಫಸ್ಟ್ ಟೈಮ್ ಬಂದಿದ್ದು. ಆಡ್ಕತಿಯಲ್ಲ ಚಿನ್ನದವ್ರೆ ನಿಂತಿಕ. ಯಾವುದು ಎಲ್ಲರೂ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಟೈಮು 12:20. ನಿಸರ್ಗಧಾಮದಿಂದ ನೆಕ್ಸ್ಟ್ ಹೊರಡಬೇಕು. ಇಲ್ಲೊಳಗೆ ಏನು ತೋರಿಸ್ತಾನೆ ಗೊತ್ತಿಲ್ಲ. ಬರೀ ಇದೊಂದು ನೋಡ್ಕೊಂಡು ಮಾತ್ರ ಆಡ್ತಾರೆ ಅಷ್ಟೇ. ಬೇರೆ ಏನೂ ಇಲ್ಲ. ಚೆನ್ನಾಗೈತಾ ಅಪ್ಪರು? ಬಿಡು ಬಿಡು, ಯಾಕೆ ಅಷ್ಟು ಎದುರುಗತ್ತೆ? ಪರವಾಗಿಲ್ಲ, ಹಾಯ್ ಮಾಡು. ಅದು ಗಾಬರಿಯಿಂದ ಮಾಡ್ತೀಯಲ್ಲ ಅದಕ್ಕೆ. ನಾವಿಲ್ಲಿ ನಿಸರ್ಗಧಾಮಕ್ಕೆ ಬಂದಿರುವಾಗ ಇಲ್ಲಿ ನಾವು ಏನೋ ಒಂದು ಡಿಫ್ರೆಂಟಾಗಿ ಒಂದು ಹೂ ನೋಡಿದ್ದು. ಅದು ಹೆಸರು ಮ್ಯಾಮ್, ಈ ಹೆಸರೇನು ಗೊತ್ತಿಲ್ಲ ಮ್ಯಾಮ್ಗೂ ಗೊತ್ತಿಲ್ಲ. ಆಗಿದೆ. ಆದರೆ ಡಿಫ್ರೆಂಟ್ ಆಗಿದೆ, ಚೆನ್ನಾಗೂ ಇದೆ ನೋಡೋಕ್ಕೆ. ಏನೋ ಒಂಥರ ಅನಿಮಲ್ ಥರ. ಅದಕ್ಕೆ ಇದು ಕ್ಯಾಪ್ಚರ್ ಮಾಡ್ಕೋಬೇಕು. ಎಷ್ಟೊಂದು ಸಲ ಬಂದಿದ್ದೀವಿ ಆದರೂ ನೋಡೇ ಇಲ್ಲ ಇದನ್ನು. ಇನ್ನು ತುಂಬ ಜನ ಮಿಸ್ಸಿಂಗ್ ಆಗವ್ರೆ. ಎಲ್ಲಿ ಎಲ್ಲ ಕಣ್ಮರೆ ಆಗಿದ್ದಾರೆ. ಈ ಲೀಡರ್ಸ್ ಏನ್ರ ನೀವು? ಚೆನ್ನಾಗೈತೆ ಈ ಪ್ಲೇಸ್, ಚೆನ್ನಾಗೈತೆ. ಡೌನ್ ಇಳಿಯೋದು, ಹುಷಾರಾಗಿ ಇಳೀರಿ ಎಲ್ಲರೂ. ಏ ಮ್ಯಾಮ್ ಹಿಡಿಯೋ. ಸೀನಿಯರ್ಸು ಜೂನಿಯರ್ಸ್ನ ಬಿಟ್ಬಿಟ್ಟು ಓಡೋಗ್ಬಿಟ್ರೆ. ಇಲ್ಲಿ ನಿಸರ್ಗಧಾಮಕ್ಕೆ ಬಂದಿದ್ದು. ಯಾಕೋ ಟೈಮ್ ಆಗುತ್ತೆ ಅಂತ ತಿರ್ಗಾ ಹೊರಡ್ತವ್ರೆ. ದುಬಾರೆ ಫಾರೆಸ್ಟ್ಗೆ ಹೋಗ್ಬೇಕಂತೆ. ಇವಾಗ ಟೈಮ್ ಆಗುತ್ತೆ ಅಂತೆ. ಇವಾಗ ಟೈಮು 12:37. 4 ಒಳಗೆ ಮಡಿಕೇರಿಗೆ ಹೋಗಿ ರೀಚ್ ಆಗ್ತೀವಿ. ಡಿಸಿಷನ್ಸ್ ಎಲ್ಲ ಚೇಂಜ್ ಆಗಿ ನಿಸರ್ಗಧಾಮ ಕ್ಯಾನ್ಸಲ್ ಆಗಿದೆ. ಸ್ಟಾರ್ಟಿಂಗ್ ಎಂಡಿಂಗೆಲ್ಲ ಹೊರಡ್ತಿದ್ದೀವಿ. ಸೊ ಇವಾಗ ನಾವು ನೆಕ್ಸ್ಟು ದುಬಾರೆ ಫಾರೆಸ್ಟ್ಗೆ ಹೋಗಬೇಕು. ಅಲ್ಲೇನೋ ಎಂಜಾಯ್ಮೆಂಟ್ ಐತಂತೆ, ಏನಂತ ವೇಟ್ ಮಾಡಿ ನೋಡೋದು. ಏನು ರೋಬೋಟಾರಿಲ್ಲ, ರಿಯಲ್ ಕಣ. ಸುಮ್ಮನಿರ. ಮೈ ಗಾಡ್, ಅಪ್ಪ ಇಲ್ಲಿ ಬಂದಿರೋ ಕಡೆ ಸ್ನೇಕ್ ಒಬ್ರು ಹಿಂಗೆ ಹಾಕೋಬಿಟ್ಟಾರ ಮಾಲೆ ಥರ. ಅಪ್ಪ ಪಸ್ಕಂತ ಕಚ್ಬಿಟ್ರೆ 100 ಕೊಟ್ರೆ 100 ಅಂತಲ್ಲ ಹಾಕಿಸ್ಕೋತೀಯಾ? ಈ ರೆಡ್ದ ಬದಲು ಅದು ಹಾಕ್ಸ್ಕೋಬೋದಲ್ಲ. ಎಲ್ಲೋ ಪೈತಾನ್. ನಿಸರ್ಗಧಾಮ ಕ್ಯಾನ್ಸಲ್ ಆಯಿತು. ಇವಾಗ ಇದು ಯಾವುದೋ 3-in-1 ಅನಿಮಲ್ ಶೋ ಅಂತ ಐತೆ. ಒಬ್ರಿಗೆ ಎಷ್ಟು? 30 ರೂಪೀಸ್. 30 ಎಷ್ಟು? 24 ಜನ ಇದ್ದಾರೆ. ಇನ್ನೂ ಸ್ವಲ್ಪ ಜನನೇ ಎಗ್ರಿಸ್ಬಿಟ್ಟವ್ರೆ. ಇವಾಗ ನಾವೆಲ್ಲ ನೋಡಿ ಲೈನಲ್ಲಿ ನಿಂತಿದ್ದೀವಿ. ನಾನು ಯಾರಿಗಪ್ಪ ಹೇಳ್ತಾನೆ ಅನ್ಕೋತವನೆ. ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಒಳಗೆ. ನೋಡೋದು ಹೆಂಗೈತೆ ಒಳಗೆ ಅಂತ. ಎಷ್ಟು ಜನ ಬಂದವ್ರಂತ? ಕರಡಿ ಸರಿಯಾದ ಮ್ಯಾಚ್.
ಸೈಕ್ಗಳು ಏನೇನೋ ಮಾತಾಡ್ತವೆ ಚೈಲ್ಡ್. ಏನು ಮಾಡಲ್ವ ಇಲ್ಲಿ ಏನೈತೆ ಅಂತಾನೆ ಗೊತ್ತಿಲ್ಲ. ಗ್ರೂಪ್ ಫೋಟೋ ಇದೆಯಾ ಕೀರ್ತನ್ ಅವರೇ, ಇವ್ರ ಹೆಸರು ಕೀರ್ತನ್ ಅಂತ. ಹಾಂ, ಇದು ಹೆಸರು ಏನು ಹೇಳಿ ಸ್ವಲ್ಪ. This is called goldfish. ಹೌದಾ? This is Kantara movie Panjuli. ಓ ಮೈ ಗಾಡ್. ಮೇಲೆ Small goldfish. ಕಿಸ್ ಕೊಡ್ತಿದ್ದೀರಾ? ಸಾಕು ಸಾಕು, ಕಿಸ್ ಸಾಕು. ಅಯ್ಯೋ ಅಯ್ಯೋ, ಹೆಂಗ್ ಸರಿ ಇಲ್ಲಿ ಬಂತು. ಅಯ್ಯೋ ಅಯ್ಯೋ. ತಿಲೋಪಿಯಾ ಮನೇಲಿ ಐತೆ. ಇಷ್ಟು ಅಗಲ ಆಯ್ತದೆ ಇಷ್ಟು ಅಗಲ ಆಯ್ತದೆ. ಇನ್ನೂ ಆಯ್ತದೆ ನನ್ನ ಹತ್ರ ಅದು ದೊಡ್ಡದು. ಇದು ಆಸ್ಕರ್ಸು. ಇದು ಹೆವಿ ದೊಡ್ಡದಾಗಿದೆ. ಒಳಗೆ ಸ್ಪೈಡರ್ ವೆಬ್ಬು. ನೀರೇ ಇಲ್ಲ. ವಾವ್, ಇದು ನಾನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ವಾ, ಇದೇನು ಹಿಂಗೆ ಆಟ ಆಡ್ತೈತೆ? ಇಲ್ಲಿ ಬಂದಿದ್ದ ಕಡೆ ನೋಡಿ ಮನುಷ್ಯನ ಥರನೇ ಒಂದು ಪ್ರಾಣಿ ಐತೆ. 4 ನಿಂತೈತೆ ನೋಡಿ. ಪರವಾಗಿಲ್ಲ ಕಣ, ಮನುಷ್ಯನ ಥರ ಎಲ್ಲ ಇತ್ತಲ್ಲ, ಎಲ್ಲ ಚೆನ್ನಾಗೈತೆ. ಎಲ್ಲ ಟಿಕೆಟ್ ಕೇಳಿದ್ರು 30 ರೂಪಾಯಿ. ಇವಾಗ ನಡೀರಿ ಸ್ಟ್ರೈಟ್ ಬಸ್ಸ. ಇವಾಗ ನೆಕ್ಸ್ಟು ದುಬಾರೆ ಫಾರೆಸ್ಟ್ ಮಾಡಿಸ್ಕೋತೀಯಾ? ದುಡ್ಡು ಫೋಟೋ ಹಿಡಿತವ್ರೆ, ಬನ್ನಿ ಹೋಗಿ ನಿಂತ್ಕೊಳ್ಳೋ. ಮಧ್ಯಾಹ್ನ ಊಟ ರೆಡಿ. ಫೈನಲಿ 2:15ಗೆ ದುಬಾರೆ ಫಾರೆಸ್ಟ್ ಬಂದಿದ್ದೀವಿ. ದಿನ ಬೋಟಿಂಗ್ ಹೋಗೋದಾ ಅಂತ ಎಲ್ಲ ಮಾತಾಡ್ತವ್ರೆ. ಅಲ್ಲಿ ನೋಡಿ, ಅಲ್ಲೇ ಬೋಟಿಂಗ್ ಇರೋದು ನೋಡಿ, ನೋಡಿದ್ರ? ಅಲ್ಲಿ ಹೋಗ್ಬೇಕು ಅಂತವ್ರೆ. ಟೈಮ್ 2:28. ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದವ್ರೆ, ಒಳಗೆ ಎಳಿತವ್ರೆ. ಮಗ
ಏನೇನು ಮಾಡ್ತಾರೆ ಇವರು ಬಿಚ್ಕೊಂಡು ಏನು ಬಾಡಿ ತೋರಿಸ್ತವ್ರ ಅಲ್ಲಿ ಯಾರು ಇಳಿಯಲ್ವಾ ಸಚಿನ್ ಹಾ ಬಂದ್ಬಿಟ್ರು ಕಣ ಕಾಯ್ತಾ ಇದ್ರು ನೋಡಿ. ಯಾರು ಮಾಸ್ಟರು ಯಾರು ಮಾಸ್ಟರು ಇಲ್ಲೇ ಕಿರಿಕ್ ಸ್ಟಾರ್ಟ್. ಎಲ್ಲ ಇಳ್ದಿದ್ರು. ಸಡನ್ನಾಗಿ ಯಾರೋ ಫೋನ್ ಮಾಡಿಸ್ಬಿಟ್ಟು ಈ ಥರ ಆಟ ಆಡ್ತವ್ರೆ ಅಂದ್ಬಿಟ್ಟು ಕಿರಿಕ್ ತೆಗ್ಸಿದ್ರು. ಏನು ಮಾಡೋದು ಇವಾಗ ಏನೂ ಗೊತ್ತಿಲ್ಲ. ಅದಕ್ಕೆ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ರಾಜಾ ಸೀಟ್ ಹೋಗ್ತಾರಂತೆ, 4th ಪ್ಲೇಸ್. ಅದು ಮುಗ್ದಾದ್ಮೇಲೆ ಬೇರೆ ಕಡೆ ಹೋಗ್ತಾರೆ ಅನ್ಸುತ್ತೆ, ಅಲ್ಲಿ ಮೀಟ್ ಮಾಡೋದು. ಬಾಯ್. ಹಾಂ ದಿವಾಕರ್ ಹೆಂಗಿತ್ತು ದುಬಾರೆ ಫಾರೆಸ್ಟು? ಸೂಪರಾ? ಎಲ್ಲ ಆಮೇಲೆ ಎಡಿಟ್ ಮಾಡ್ತೀನಿ. ಹೆಂಗಿತ್ತು ಕೀರ್ತನ್ ನಿನಗೆ ದುಬಾರೆ ಫಾರೆಸ್ಟ್? ಸಕ್ಕತ್ತಾಗೈತಾ? ಏನು ನೋಡ್ದೆ ಅದ ಸಕ್ಕತ್ತಾಗಿ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ನೀನು ಕರೆಕ್ಟಾಗಿ ತಿಳ್ಕೊಂಡು ಮಾತಾಡು. ಓ ಅದು ಟ್ರಿಪ್ಪಲ್ಲಿ ಎಲ್ಲ ಎಂಜಾಯ್ ಆ ರೇಂಜ್. ಅದು ಅದು ಅಷ್ಟೇ ಪ್ಲೇಸಸ್ ಇಲ್ಲ ಸರ್ 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 ಇವತ್ತು ಎಲಿಫೆಂಟ್ ಕ್ಯಾಂಪ್ ಇಲ್ಲ, ಅದಕ್ಕೆ ಚೆನ್ನಾಗಿಲ್ಲ ಅನ್ಸುತ್ತೆ. ಎಲಿಫೆಂಟ್ ಕ್ಯಾಂಪ್ ಇಲ್ಲ ಅನ್ಸುತ್ತೆ ಇವತ್ತು, ಅದಕ್ಕೆ ಬೋರಿಂಗ್. ಅಂದಿದ್ರೆ ಅಲ್ಲಿ ಚೆನ್ನಾಗಿರ್ತೈತಿ. ಸರ್ ನಿಮ್ಗೇನು ಅನ್ನಿಸ್ತು ದುಬಾರೆ ಫಾರೆಸ್ಟ್? ಸರ್ ಆ ಕಡೆ ಫಾರೆಸ್ಟ್ ಇರೋದು. ಸರಿ ಆಯಿತು. ನೆಕ್ಸ್ಟು ಎಲ್ಲಿಗೆ ಹೋಗೋದು? ರಾಜಾ ಸೀಟಲ್ವ? ರಾಜಾ ಸೀಟಲ್ಲಿ ಮೀಟ್ ಮಾಡೋದು. ಎಲ್ಲರೂ ಹುಚ್ಚರಾಗ್ಬಿಟ್ಟವ್ರೆ ಕಣ. ಎಲ್ಲ ಸೈಟ್ಗಳಾಗ್ಬಿಟ್ಟವ್ರಲ್ಲ, ಮಡಿಕೇರಿ ಸೈಟ್ಗಳಾಗ್ಬಿಟ್ಟವ್ರೆ ಎಲ್ಲ. ಬಂದಿದ್ದಷ್ಟೇ ಎಲ್ಲ ಸೈಟ್ಗಳು, ದೊಡ್ಡ ದೊಡ್ಡ ಸೈಟ್ ಇದೆ. ಇವನು ನೋಡು, ಇವನು
ಏಟ್ ಬಿತ್ತು ಕಣ ಪಾಪ, ಸರಿಯಾಗಿ ಏಟ್ ಬಿತ್ತು. ಯಾಕ್ರೆ ಹಿಂಗೆ ಆಡ್ತಿದ್ದೀರಾ ಯಪ್ಪ? ಕವರೇ ಕಿತ್ತಾಕ್ಬಿಟ್ರಲ್ಲ. ನೋಡ್ಕೊಂಡು ಬರ. ಇಲ್ಲಿಂದ ಅಬ್ಬಿ ಫಾಲ್ಸ್ ನಡ್ಕೋಗ್ತಿರೋದು, ಏನಂತ ಗೊತ್ತಾಗ್ತಿಲ್ಲ. ಕನ್ಫರ್ಮ್ ರೂಟು ಎಲ್ಲ ಅದು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ದಿವಾಕರ್ ಶೂ ಚೇಂಜ್ ಮಾಡೋಷ್ಟರಲ್ಲಿ ನಾನು ಅವನು ಎಲ್ಲ ವೆಯ್ಟ್ ಮಾಡೋಷ್ಟರಲ್ಲಿ ಹೊಂಟೋಗವ್ರೆ ಎಲ್ಲರೂ. ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಿರ್ಲಿಲ್ಲ. ಜಸ್ಟ್ ಬೈ ವಾಕ್ ಹೋಗ್ತಿದ್ದೀವಿ, ಏನು ಮಾಡೋದು ಗೊತ್ತಾಗ್ತಿಲ್ಲ ನಮ್ಗೆ. ನೋಡೋದು ಸಿಕ್ಕಿದ್ರೆ ಹೋಗೋದು. ಇನ್ನೊಂದ್ಸಲಿ ಕಾಲ್ ಟ್ರೈ. ಅಬ್ಬಿ ಫಾಲ್ಸ್ಗೆ ಹೋದರೆ ಅಲ್ಲಿಂದ ಬೇರೆ ರೂಟ್ ಇದೆ ಅಂತೆ. ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ಆಮೇಲೆ ರಾಜ್. ಏನೋ ದಿವಾಕರ್ ಸಿಗ್ತಾ? ಇದೇ ಆಲ್ಮೋಸ್ಟ್ ಈ ದಾರಿ ಇರ್ಬೋದು ಅನ್ಕೋತೀನಿ. ನಿಮಗೂ ಗೊತ್ತಿಲ್ಲ. ಸೂಪರ್. ನಾನು ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಷ್ಟು ಬೇಗ ಬರೋಕ್ಕೆ ಚಾನ್ಸೇ ಇಲ್ಲ. ನಾವೆಲ್ಲ ಬಂದು ಸಿಗಾಕೊಂಡಿರಂಗೈತೆ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಇರು. ಹಾಗಾದರೆ ನೋಡು, ಅಬ್ಬಿ ಫಾಲ್ಸ್ ಹತ್ರ ಮೀಟ್ ಮಾಡೋದು. ಮಡಿಕೇರಿ ಹತ್ರ ಅಬ್ಬಿ ಫಾಲ್ಸ್ ಹುಡ್ಕೊಂಡು 3 ಜನ ತಪ್ಪಿಸ್ಕೊಬಿಟ್ಟಿದ್ದೀವಿ. ನಮ್ಮ ಜೊತೆ ಇನ್ನೊಂದು 45 ಜನ ಬಂದರು. ಅಂದರೆ ಅವರೇ ಒಂದು ಕಡೆ, ನಾವೇ ಒಂದು ಕಡೆ ಆಗ್ಬಿಟ್ಟಿದ್ದೀವಿ.
ಈಗ ನಾವು ಪರದಾಡ್ತಾ ಇದ್ದೀವಿ. ಅಬಿ ಫಾಲ್ಸ್ನ ನಾವು ಹುಡುಕ್ತಿದ್ರೆ ನಮ್ಮ ಹತ್ರನೇ ತುಂಬ ಜನ ಕೇಳ್ತವ್ರೆ ಎಲ್ಲಿರೋದು ಅಬಿ ಫಾಲ್ಸ್ ಅಂತ. ಟೈಮ್ ಇವಾಗ 4:40 ಆಗ್ತೈತೆ. ಅವ್ರು ಹೋಗಿ ಎಷ್ಟು 20 ನಿಮಿಷ ಆಗ್ತೈತೆ. ಇನ್ನು ನಾವು ಇಲ್ಲೇ ತಿರುಗಾಡ್ತಿದ್ದೀವಿ. ಏನು ಮಾಡೋದು ಏನು ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ, ಆದರೆ ವಾಯ್ಸ್ ಕೇಳಿಸ್ತಿಲ್ಲ. ಆದರೆ ಏನೋ ಒಂಥರ ಧೈರ್ಯ ಇದೆ, ಏನೂ ಇಲ್ಲ, ಸಿಗ್ತಾರೆ, ಇಲ್ಲೇ ಇರ್ಬೋದೇನೋ. ಸಿಕ್ಕಿದ ತಕ್ಷಣ ತಿರ್ಗಾ ನಿಮಗೆ ಸಿಗ್ತೀನಿ ನಾನು. ಕಳೆದು ಹೋದ ನಾವು ಇಬ್ಬರು ಇನ್ನೂ ಕಳೆದು ಹೋಗ್ತಾನೆ ಇದ್ದೀವಿ. ಇವನು ಬರ್ತಾನೆ ಅವನೇ ಡೌನು. ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಇವನು ಹಿಡಿಯೋದೇನೋ ಈಸಿಯಾಗೈತೆ ನೋಡಪ್ಪ ಇಲ್ಲಿ. ಹಾಂ, ಹೇಳ್ತಿದ್ದೀನಿ ನಾನು, ಇಳಿಯೋದೇನೋ ಈಸಿ, ಹತ್ತೋದೇ ಕಷ್ಟ. ಅಲ್ಲ ಇಲ್ಲಿಂದ ಹಂಗೆ ಡೌನ್ ಬಂದವ್ರೆ ಗುರು. ಕರ್ಕೊಂಡು ಹೋಗು, ಇರೋದು ಆಮೇಲೆ ಫೋನ್ ಮಾಡಿದ್ರೆ. ವೆಯ್ಟ್ ಮಾಡಿಸ್ತೀನಿ ಬಾ. ಒಂದು ಪ್ಲೇಸ್ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ನಮಗೋಸ್ಕರ ವೆಯ್ಟ್ ಮಾಡ್ತಾರೆ. ನನ್ಗೆ ಗೊತ್ತು ಅಲ್ವಾ. ನೋಡೋದ ಅಬಿ ಫಾಲ್ಸ್ ಸಿಕ್ಕಿದ್ರೆ ಇವನು ಬಚಾವ್, ಇಲ್ಲ ಅಂದರೆ ಇಬ್ಬರು ಮಠ. ಈ ಕಡೆ ಬಾ, ಬಚಾವ್ ಇಬ್ರು ಮಠ. ಮೈ ಮೇಲೆ ಹೊಡಿತಾರೆ ಗಾಡಿ. ಸೈಕ್ ಥರ ಆಡಬೇಡ ಇಲ್ಲಿ. ಯಾವಾಗಾದ್ರೂ ಹೊಡೆದಿಡ್ದವ್ರು ಇಬ್ಬರು ಹೋಗ್ತಾ ಇರೋದು. ಏನು ಈಗ ಅವ್ರನ್ನೆಲ್ಲ ಫೋನ್ ತಗೊಂಡು ವೀಡಿಯೋ ಮಾಡಿಕೊಂಡು ನಾವು ಸೆಲ್ಫಿ ವಿಡಿಯೋ ಮಾಡ್ತಿರೋದಪ್ಪ. ಇಲ್ಲೇನು ಬಂತು ಅನ್ಸುತ್ತೆ. ಇದೆ, ಹಾಂ ಬಂತು. ಹೆಂಗೋ ಬಂದ್ಬಿಟ್ಟು ಅಬಿ ಫಾಲ್ಸ್ಗೆ ಹಂಗೆ ಹುಡ್ಕೊಂಡು ಬರ್ಕೊಂಡು ನಾವೇ ಬಂದ್ಬಿಟ್ಟು. ಎಲ್ಲರೂ ಇಲ್ಲೇ ಅವರೇ ನೋಡಿ. ಸಾಕಾದಾಗೈತಲ್ವಾ? ಸರಿ ನೀನು ಟೈಮ್ 5:15 ಆಗ್ತೈತೆ. ಎಲ್ಲರೂ ಹಿಮಾಲಯ ಪರ್ವತ ಹತ್ತುತ್ತಿದ್ದೀವಿ ಎಲ್ಲರೂ ನೋಡಿ. ನಾನು ಅವಾಗಲೇ ಹೇಳ್ದೆ ಮ್ಯಾಮ್ ದಿವಾಕರ್ಗೆ, ಇನ್ನ ಹೆವಿ ಐತೆ, ಇನ್ನ ಹೆವಿ ಸ್ಟೆಪ್ಸ್ ಐತೆ. ಹೆಂಗೆ ಅಂದ್ರೆ ಹಿಡಿಬೇಕಾದ್ರೆ ನಾನು ದೂರ ಬರೋಕ್ಕೆ ಸಾಧ್ಯನೇ ಇಲ್ಲ. ಬರ್ತಾ ಇದ್ದೀನಿ, ನಿಮಗೆ ಭಯ ಅಲ್ಲಿ. ನಾನು ಇವ್ರು ಇಬ್ರು ಕುತ್ಕೊಳ್ಳಿ. ಓ, ಇದೇ ಲಾಸ್ಟಾ? ಸ್ವಲ್ಪ ಸ್ಕೈ ಬೇಕಲ್ಲಪ್ಪ, ಬಸ್ಗೆ ಹೋಗಿ ಕಂಟಿನ್ಯೂ ಮಾಡೋದು. ನಮ್ಮ ಮೈಸೂರು ಟೈಮು 5:55 ಆಗ್ತೈತೆ. ಹೆಂಗೋ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಅಲ್ಲಿ ಕುತ್ಕೊಬಿಟ್ಟಿದ್ದೀವಿ. ಕಾಲೆಲ್ಲ ಸೆತ್ತೋಗೈತೆ. ರಾಜಾ ಸೀಟ್ ಹೋಗ್ಬೇಕು. ಅಲ್ಲೋಗಿ ಇವಾಗ ಯಾವನ್ ಡ್ಯಾನ್ಸ್ ಆಡ್ತಾನೋ ಅವನೇ ಅಲ್ಲಿ ಲೆಜೆಂಡ್. ಓಕೆ, ರಾಜಾ ಸೀಟಲ್ಲಿ ಎಲ್ಲಾರನ್ನೂ ಮೀಟ್ ಮಾಡ್ತೀನಿ. ಕಿರ್ಚಿ ಗಂಟ್ಲೆಲ್ಲ ನೋವು ಬಂದ್ಬಿಡೈತೆ. ಸೊ ಅಂತ ಹೇಳಿದೈತೆ. ಫೈನಲಿ ರಾಜಾ ಸೀಟಿಗೆ ಬಂದಿದ್ದೀವಿ. ಟೈಮ್ 6:40. ಎಲ್ಲರೂ ಎಲ್ಲಿ ಟಿಕೆಟ್ ತಗೊಂಡ್ರಾ? ಮಳೆ ಬೇರೆ ಬರ್ತಿದೆ. ಮೈ ಗಾಡ್. ಎಲ್ಲ ಓಕೆ, ಬನ್ನಿ ಒಳಗೆ. ಪವರ್ ಬ್ಯಾಂಕ್ ಸಮೇತ ಉದ್ದ ಇದೆಯಾ ಪವರ್ ಬ್ಯಾಂಕ್? ಹಾಂ, ಇದೆ. ಅಲ್ಲಿ ವಾಟರ್ ಟ್ಯಾಂಕ್ ಸ್ಟಾರ್ಟ್ ಆಗಿದೆ. ನಡೀರಿ. ಇಲ್ಲಿ ಏನೂ ಇಲ್ಲ, ಜಸ್ಟ್ ಪಾರ್ಕ್ ಇದು. ಆದರೂ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಬಂದವ್ರೆ. 5th ಪ್ಲೇಸ್ ಬಂದಿದ್ದೀವಿ. ಬೆಸ್ಟ್. ಇಷ್ಟೊತ್ತು ಬಂತು, ಒಂದು ಹಿಂದಿ ಹಾಡು ಕೇಳಿಸ್ಕೊಳ. ಎಸ್ ಮ್ಯಾಮ್. ಬಸ್ಸಲ್ಲಿ ಒಂದು ಅಲ್ಲಿದೆ ಅಲ್ಲ, ಅದೇ ರಾಜಾ ಸೀಟು. ಅಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡೋದು. ಹೆಂಗೆ ನೋಡಿ, ನಾನೇ ನೆನ್ಪಿಸ್ತಾ ಇದ್ದೀನಿ. ಸಾಕಾಗಿದೆ ಮ್ಯಾಮ್. ಹಲೋ, ಸೂಪರ್.
ಟೈಮ್ಗೆ ಬಂದಿದ್ದೀವಿ ಕರೆಕ್ಟಾಗಿ, ಪರವಾಗಿಲ್ಲ. ಸೂರಿ ಬೈತಾ ಇದೆಯಲ್ಲ 2:20 ಮಾಡಿರೋದು. ದೇವಸ್ಥಾನದ ಹೆಸರು ಕುಂಡು ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ಟೆಂಪಲ್ ಅಂತ. ಫುಟ್ ವೇರ್ ಆ್ಯಂಡ್ ಸಾಕ್ಸ್ ಸಾಕ್ಸು ಬಿಚ್ಚಬೇಕು. ಬನ್ನಿ ಒಳಗೆ ಬನ್ನಿ. ಎಲ್ಲಿ ಮಿಕ್ಕಿದವರೆಲ್ಲ? ಅಲ್ಲ ಐತೆ ಬಾಟ್ಲಿ ಹೆಂಗಾಗ್ಬಿಟ್ಟೈತೆ ಬಾಟ್ಲಿ ಇಟ್ಕೊಳ್ಳ. ನಾವು ಕಲ್ತಿದೀವ. ದೇವ್ರು ಬಂದಂಗೆ ಕುಣಿ, ತಲೆ ಕೆಡ್ಸ್ಕೊಬೇಡ. ದೇವ್ರು ಬಂದಾಗ ಕುಣಿ ಅಲ್ವಾ ನೀನು? ಬನ್ನಿ ಬೇಗ. ಕಾಲು ತೊಳೆದಾಯ್ತು. 7 o'clock ಆಗ್ತೈತೆ. ಒಳಗೆ ಹೋಗೋದ ಬನ್ನಿ. ಬನ್ನಿ ಮಂಗಳಾರತಿ ಅದು ಪೂಜಾರೇನೇ ಇಲ್ಲ. ರಾಜ್ ಸೀಟ್ಗೆ ಹೋಗಿದ್ದು ಟೋಟಲಿ